ಎಲ್ರಿಗೂ ನಮಸ್ಕಾರ. ಇದೊಂದು ಜಿಜ್ಞಾಸೆಗೆ ನನ್ನ ಉತ್ತರ ಹೀಗಿದೆ. ಈ ಮಂಗಳಗೌರಿ ಮೊದಲಾದ ವ್ರತಗಳನ್ನು ಮಾಡ್ತೇವಲ್ಲ ನಾವು, ಆ ವ್ರತ ಮಾಡುವಾಗ ಮೊದಲು ಗಣೇಶನಿಗೆ ಪೂಜೆ ಸಲ್ಲುತ್ತದೆ. ಗಣೇಶನ ಪೂಜೆ ಆದ ಬಳಿಕ ಗೌರಿಗೆ ಪೂಜೆ, ಗೌರಿಗೆ ಮತ್ತು ಗೌರಿಪತಿಯಾದ ಶಿವನಿಗೆ ಪೂಜೆ, ನೈವೇದ್ಯ ಇತ್ಯಾದಿಗಳು ಸಲ್ಲುತ್ತವೆ. ತಂದೆ ತಾಯಂದಿರಾದಂತಹ ಶಿವಪಾರ್ವತಿಯರಿಗೆ ನೈವೇದ್ಯ ಕೊಡೋದಕ್ಕಿಂತ ಮೊದಲು ಗಣೇಶನಿಗೆ ನೈವೇದ್ಯ ಹೇಗೆ ಅಂತ ಒಂದು ಜಿಜ್ಞಾಸೆ. ಈ ಜಿಜ್ಞಾಸೆಗೆ ನಾನು ಆಲೋಚನೆ ಮಾಡಿರುವಂತಹ ಒಂದು ಉತ್ತರ ಏನಿದೆ ಅಂತ ಅನ್ನೋದನ್ನು ಹೇಳ್ತೇನೆ. ಇದರ ಜೊತೆಗೆ ಇಂಥ ಕೆಲವು ಸಮಾನವಾದ ಜಿಜ್ಞಾಸೆಗಳಿವೆ, ಅವುಗಳನ್ನು ಕೂಡ ತಮ್ಮ ಎದುರಿಗಿಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ನಮಗೆ ಯಾವತ್ತಾದರೂ ಜನಿವಾರ ಹಾಕೊಳ್ಳೋ ಪ್ರಸಂಗ ಬಂದಾಗ ಸಂಧ್ಯಾವಂದನಕ್ಕಿಂತ ಮುಂಚೆನೇ ಜನಿವಾರ ಇತ್ಯಾದಿಗಳನ್ನು ಹಾಕೊಳ್ತೇವೆ. ಶ್ರೌತ ಸ್ಮಾರ್ಥ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧಾರ್ಥಂ ಅಂತ ಹೇಳಿ ನಾವು ಜನಿವಾರ ಧಾರಣೆ ಮಾಡ್ತೇವೆ. ಆ ಜನಿವಾರದಲ್ಲಿ ಓಂಕಾರ, ಅಗ್ನಿ, ನಾಗ, ಸೋಮ, ಪಿತೃ, ಪ್ರಜಾಪತಿ, ವಾಯು, ಸೂರ್ಯ, ವಿಶ್ವೇದೇವ ಮೊದಲಾದ ತಂತು ದೇವತೆಗಳು ಅಂತ ಹೇಳ್ತಾರೆ. ಅವರೆಲ್ಲರಿಗೂ ಕೂಡ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸ್ತೀವಿ ನಾವು. ನಮ್ಮದಿನ್ನೂ ಅಲ್ಲಿ ನಮ್ಮ ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿ ಯಾವುದೂ ಆಗಿರೋದೇ ಇಲ್ಲ. ದೇವರ ಪೂಜೆಗಿಂತ ಮುಂಚೆನೆ ತಂತು ದೇವತೆಗಳಿಗೆ ನೈವೇದ್ಯ ಇತ್ಯಾದಿ ಷೋಡಶೋಪಚಾರಗಳನ್ನು ಸಲ್ಲಿಸ್ತೇವೆ. ಇದು ಹೇಗೆ ಅಂತ ಒಂದು ಪ್ರಶ್ನೆ ಕೂಡ ಬರಬಹುದು. ಅದಲ್ಲದೆ ಈ ದೇವರ ಪೂಜೆ ಮಾಡುವಾಗಲೇ ಸಂಧ್ಯಾವಂದನೆ ಇತ್ಯಾದಿಗಳನ್ನು ಮುಗಿಸಿ ದೇವರ ಪೂಜೆ ಮಾಡುವಾಗ ದೇವರಿಗೆ ಅಭಿಷೇಕ, ಮಹಾಭಿಷೇಕ, ನೈವೇದ್ಯ, ಮಂಗಳಾರತಿ ಇತ್ಯಾದಿಗಳನ್ನು ಮಾಡುವುದಕ್ಕಿಂತ ಮುಂಚೆ ಕಲಶ ಪೂಜಾ ಮತ್ತು ಶಂಖ ಪೂಜಾ ಅಂತ ಮಾಡ್ತೀವಲ್ಲ, ಅಲ್ಲಿಯೂ ಕೂಡ ಈ ಒಂದು ಪ್ರಶ್ನೆ ಬಂದೇ ಬರ್ತದೆ ಅಂತ ನನಗೆ ಕಾಣಿಸ್ತು. ಕಲಶದಲ್ಲಿ ಅಜ, ಆನಂದ, ಇಂದ್ರ ಮೊದಲಾದ ಭಗವಂತನ 101 ರೂಪಗಳನ್ನು ಆಹ್ವಾನಿಸ್ತೇವೆ. ಅದಲ್ಲದೆ ಕಲಶಸ್ಯ ಮುಖೇ ವಿಷ್ಣು, ಮುಖದಲ್ಲಿ ವಿಷ್ಣು, ಅದರ ಕಂಠದಲ್ಲಿ ರುದ್ರ, ಮಧ್ಯದಲ್ಲಿ ಬ್ರಹ್ಮ, ಹೀಗೆ ಅನೇಕ ದೇವತೆಗಳನ್ನು, ಸಮುದ್ರಗಳನ್ನು, ನದಿಗಳನ್ನೆಲ್ಲ ಆ ಕಲಶದಲ್ಲಿ ನಾವು ಚಿಂತಿಸ್ತೇವೆ. ಮತ್ತೆ ಆ ಎಲ್ಲ ದೇವತೆಗಳಿಗೂ ಕೂಡ ಷೋಡಶೋಪಚಾರ ಪೂಜೆಯನ್ನು ಕೂಡ ಸಲ್ಲಿಸ್ತೇವೆ. ಅದಲ್ಲದೆ ಶಂಖ ಪೂಜೆಯನ್ನು ಮಾಡ್ತೀವಲ್ಲ, ಆ ಶಂಖ ಅಂತಂದ್ರೆ ಲಕ್ಷ್ಮೀದೇವಿ. ನಾರಾಯಣನ ಪೂಜೆ ಆಗೋದಕ್ಕಿಂತ ಮುಂಚೆ, ನಾರಾಯಣನಿಗೆ ಅಭಿಷೇಕ, ನೈವೇದ್ಯ ಇತ್ಯಾದಿಗಳಾಗೋದಕ್ಕಿಂತ ಮುಂಚೆನೆ ಆ ಶಂಖಕ್ಕೂ ಕೂಡ ಅಭಿಷೇಕ ಮಾಡಿ ಅಲ್ಲಿಯೂ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸ್ತೇವೆ. ಈ ಓಂಕಾರ ಮೊದಲಾದ ದೇವತೆಗಳಿಗೆ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸುವಾಗ, ಮತ್ತು ಗಣಪತಿಗೆ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸುವಾಗ, ಶಂಖ ದೇವತೆಗೆ ಮತ್ತು ಕಲಶ ದೇವತೆಗಳಿಗೆ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸುವಾಗ ಆ ಷೋಡಶೋಪಚಾರ ಪೂಜಾದಲ್ಲಿ ಈ ನೈವೇದ್ಯ ಅಂತ ಅನ್ನೋದು ಕೂಡ ಬಂದೇ ಬಂದಿದೆ. ಆದ್ದರಿಂದ ಈ ಶಿವಪಾರ್ವತಿಯರಿಗೆ ನೈವೇದ್ಯ ಸಲ್ಲಿಸುವುದಕ್ಕಿಂತ ಮುಂಚೆ ಗಣೇಶನಿಗೆ ಹೇಗೆ ನೈವೇದ್ಯ ಅಂತ ಅನ್ನೋದನ್ನ ಆಲೋಚನೆ ಮಾಡುವಾಗ ಈ ಕೆಲವು ಪ್ರಶ್ನೆಗಳನ್ನು ಕೂಡ ನಾವು ಇಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಸಮಾನವಾದ ಉತ್ತರ ನಮಗೆ ಕಾಣಬಹುದು ಅಂತ ನನಗೆ ಕಾಣಿಸ್ತು. ಈಗಾಗಲೇ ನಾವು ನೋಡಿದ್ದೀವಿ, ಒಂದೆರಡು ಸಂಭಾವ್ಯ ಉತ್ತರಗಳಲ್ಲಿ ಇದ್ದೇ ಇವೆ. ಆ ಉತ್ತರಗಳನ್ನು ನಾನು ತಳ್ಳಿ ಹಾಕೋದಿಲ್ಲ. ಎಲ್ಲ ದೇವತೆಗಳಿಗಿಂತ ಮುಂಚೆ ಅಗ್ರ ಪೂಜೆ ಸಲ್ಲಬೇಕು ಗಣೇಶನಿಗೆ ಅಂತ ಒಂದು ಶಾಸ್ತ್ರದಲ್ಲಿ ಶಾಸನವೇ ಇರೋದ್ರಿಂದ ಎಲ್ಲ ದೇವತೆಗಳು ಸೇರಿ ಗಣೇಶನಿಗೆ ಅಂಥದ್ದೊಂದು ವ್ಯವಸ್ಥೆಯನ್ನೇ ಮಾಡಿಕೊಟ್ಟಿರೋದ್ರಿಂದ ಶಿವಪಾರ್ವತಿಯರಿಗಿಂತ ಮುಂಚೆನೇ ಆ ಗಣೇಶನಿಗೆ ನೈವೇದ್ಯವನ್ನು ಸಲ್ಲಿಸಿದ್ರು ಕೂಡ ಅದೇನೋ ದೋಷ ಅಲ್ಲ ಅಂತ ಒಂದು ಉತ್ತರ ಈಗಾಗಲೇ ಇದ್ದೇ ಇದೆ. ಮತ್ತೊಂದು ಉತ್ತರ ಏನು ಅಂತಂದರೆ, ಆ ಗಣೇಶನ ಅಂತರ್ಯಾಮಿಯಾದಂಥ ಶಿವಪಾರ್ವತಿಯರ ಅಂತರ್ಯಾಮಿಯಾದಂಥ ಭಾರತೀಯ ನಮ್ಮ ಮುಖ್ಯ ಪ್ರಾಣ, ತದನಂತರ್ಗತನಾದಂಥ ವಿಶ್ವಂಭರ ರೂಪಿಯಾದಂಥ ಪರಮಾತ್ಮ, ಹೀಗೆ ಪರಮಾತ್ಮನಿಗೆ ಅದು ನಿವೇದನೆ ಸಲ್ಲೋದು. ಆದ್ದರಿಂದ ಅಂತರ್ಯಾಮಿ ಪೂಜೆ ಆದ್ದರಿಂದ ಶಿವಪಾರ್ವತಿಯರಿಗಿಂತ ಮುಂಚೆ ಲಕ್ಷ್ಮೀನಾರಾಯಣರಿಗೆ ಅದು ನೈವೇದ್ಯ, ಆದ್ದರಿಂದ ದೋಷ ಏನಿಲ್ಲ ಅಂತ ಮತ್ತೊಂದು ಉತ್ತರ ಕೂಡ ಕೇಳಿ ಬಂದಿದೆ. ಆ ಉತ್ತರವೂ ಕೂಡ ಶ್ರೇಷ್ಠವಾದ ಉತ್ತರವೇ. ಆದರೂ ಒಂದು ಸಣ್ಣ ಸಮಸ್ಯೆ ಅಲ್ಲಿ ಕಾಣಬಹುದು. ಅದೇನು ಅಂತಂದರೆ, ನಾವು ಯಾವುದೇ ದೇವತೆಗೆ ಪೂಜೆ ಮಾಡುವಾಗ
ಆ ದೇವತೆ ಅಂತರ್ಯಾಮಿ ಆದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದ ಪರಮಾತ್ಮ ಅಂತ ಅವನಿಗೆ ನಾವು ಪೂಜೆ ಮಾಡ್ತೇವೆ. ಇದು ಮಾಧ್ವ ವೈಷ್ಣವರಲ್ಲಿ ಇರಬೇಕಾದಂತಹ ಅನುಸಂಧಾನ. ಉಳಿದಂತೆ ಸ್ಮಾರ್ತರಲ್ಲಿ ಶ್ರೀ ವೈಷ್ಣವರಲ್ಲಿ ಇಲ್ಲದೇ ಇರಬಹುದು. ಆದ್ರಿಂದ ಅವರಿಗೆ ಇದಷ್ಟೊಂದು ಸಮಸ್ಯೆ ಕೂಡ ಆಗದೇ ಇರಬಹುದು. ಮಾಧ್ವ ವೈಷ್ಣವರಿಗೆ ಇದೊಂದು ಸಮಸ್ಯೆ ಆಗಬಹುದು. ನಾವು ಪ್ರತಿಯೊಂದು ಪರಮಾತ್ಮನ ಪೂಜೆಯಾಗಲಿ, ಲಕ್ಷ್ಮೀದೇವಿಯ ಪೂಜೆಯಾಗಲಿ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದ ಲಕ್ಷ್ಮೀನಾರಾಯಣನಿಗೆ ಪೂಜೆ ಮಾಡೋದು. ಇನ್ನು ಶಿವ, ಗಣಪತಿ ಮೊದಲಾದವರಿಗೆ ಪೂಜೆ ಮಾಡುವಾಗ, ರಾಘವೇಂದ್ರ ಸ್ವಾಮಿಗಳು ಮೊದಲಾದವರಿಗೆ ಪೂಜೆ ಮಾಡುವಾಗ ಅಲ್ಲಿಯೂ ಕೂಡ ಶಿವ, ಗಣಪತಿ ಮೊದಲಾದವರಲ್ಲಿ ಮತ್ತು ರಾಘವೇಂದ್ರ ಸ್ವಾಮಿಗಳಲ್ಲಿ ಅಂತರ್ಯಾಮಿಯಾದಂತಹ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾದಂತಹ ಪರಮಾತ್ಮನಿಗೆ ನಾವು ಯಾವತ್ತೂ ಕೂಡ ಮಾಧ್ವ ವೈಷ್ಣವರಾದವರು ಪೂಜೆ ಸಲ್ಲಿಸ್ತೇವೆ. ಇಲ್ಲಿ ನಾವು ಗಣಪತ್ಯಂತರ್ಗತ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪ ಪರಮಾತ್ಮನಿಗೆ ಪೂಜೆ ಸಲ್ಲಿಸಿದಾಗ, ನೈವೇದ್ಯ ಕೊಟ್ಟಾಗ ಅದು ಕೇವಲ ವಿಶ್ವಂಭರನಿಗೆ ತಲುಪೋದಿಲ್ಲ, ಹೊರತು ಅವನಿಗಿಂತ ಕೆಳಗಿನ ಆ ಅಧಿಷ್ಠಾನಗಳಿವೆಯಲ್ಲ, ಭಾರತೀಯರನ್ನು ಮುಖ್ಯ ಪ್ರಾಣ ಮತ್ತು ಶಿವಪಾರ್ವತಿಯರು ಮತ್ತು ಗಣೇಶ, ಈ ಎಲ್ಲ ಅಧಿಷ್ಠಾನಗಳಿಗೂ ಕೂಡ ನೈವೇದ್ಯ ಹೋಗಲೇಬೇಕು. ನಾವು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಅಂತ ಇಷ್ಟೇ ಹೇಳಿದ್ರೆ ಅದು ಲಕ್ಷ್ಮೀನಾರಾಯಣರಿಗೆ, ಆ ಬಳಿಕ ಭಾರತೀಯರನ್ನಾದಂಥ ಮುಖ್ಯ ಪ್ರಾಣನಿಗೆ ಮಾತ್ರ ನೈವೇದ್ಯ ಸಲ್ತದೆ. ಆದರೆ ನಾವು ನೈವೇದ್ಯವನ್ನು ಸಲ್ಲಿಸುವ ಕಾಲಕ್ಕೆ, ಅಭಿಷೇಕವನ್ನು ಮಾಡುವ ಆ ಪ್ರಸಂಗದಲ್ಲಿ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಅಂತ ಅಷ್ಟು ಮಾತ್ರ ಹೇಳಿದೆ. ಗಣಪತ್ಯಂತರ್ಗತ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಅಂತ ಹೇಳಿದ್ದೆ ಹೌದಾದ್ರೆ, ಆವಾಗ ಆ ಗಣಪತಿ ತನಕನೂ ಕೂಡ ಅದು ಬಂದು ಆ ಪೂಜೆ, ಆ ಒಂದು ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ ಅದು ಗಣಪತಿಗೂ ಬಂದು ಸಂದೇ ಸಲ್ಲುತ್ತದೆ. ಇಲ್ಲದೆ ಹೋದರೆ ಗಣಪತಿಗೆ ನಮ್ಮ ಪೂಜೆಯನ್ನು ಸಲ್ಲಿಸಲಿಕ್ಕೆ, ನಮ್ಮ ಪೂಜೆಯನ್ನು ಆತನಿಗೆ ಮುಟ್ಟಿಸಲಿಕ್ಕೆ ಬೇರೆ ಮಾರ್ಗವೇ ಇಲ್ಲ. ಹೀಗೆ ನಾವು ಯಾವ್ಯಾವ ಅನುಸಂಧಾನಗಳನ್ನು ಅಲ್ಲಿ ತಗೊಂಡಿರ್ತೇವೆ, ಆ ಎಲ್ಲ ಅನುಸಂಧಾನಗಳು, ಯಾವ್ಯಾವ ಪ್ರತೀಕಗಳನ್ನು, ಯಾವ್ಯಾವ ಅಧಿಷ್ಠಾನಗಳನ್ನು ಅಲ್ಲಿ ತಗೊಂಡಿರ್ತೀವಿ, ಮನಸ್ಸಿನಲ್ಲಿ ಚಿಂತನೆ ಮಾಡಿರ್ತೀವಿ, ಅವಕ್ಕೆಲ್ಲದಕ್ಕೂ ಕೂಡ ಯೋಗ್ಯತಾನುಸಾರವಾಗಿ ಆಯಾ ಪೂಜಾ ಸಂದೇ ಸಲ್ತದೆ. ಅದರ ಬಗ್ಗೆ ಸಂಶಯ ಇಲ್ಲ. ಆದ್ದರಿಂದ ನಾವೀಗ ಇನ್ನೂ ಮಂಗಳ ಗೌರಿಯ ಪೂಜೆ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಗಣಪತಿಗೆ ಷೋಡಶೋಪಚಾರ ಪೂಜೆ ಮಾಡಿ, ಗಣಪತಿ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ಪರಮಾತ್ಮನಿಗೆ ಈ ನೈವೇದ್ಯ ಅಂತ ಅನುಸಂಧಾನ ಮಾಡಿದ್ರು ಕೂಡ ವಿಶ್ವಂಭರನಿಗೆ ಅದು ಬಂದು, ಭಾರತೀಯರ ಮುಖ್ಯ ಪ್ರಾಣನಿಗೆ ಅದು ಬಂದು, ಗಣಪತಿಗೂ ಕೂಡ ಅದು ಬರಲೇಬೇಕು. ಗಣಪತಿಗೆ ಅದನ್ನು ತಪ್ಪಿಸುವಂಥ ಸಾಧ್ಯತೆ ಇಲ್ಲವೇ ಇಲ್ಲ. ಹಾಗಾದರೆ ಶಿವ ಪಾರ್ವತಿಯರಿಗಿಂತ ಮುಂಚೆ ಗಣಪತಿಗೆ ನೈವೇದ್ಯ ಹೇಗೆ ಅನ್ನೋ ಪ್ರಶ್ನೆ ಮತ್ತೆ ಹಾಗೆ ಉಳಿದೇ ಬಿಡ್ತು. ಅಗ್ರಪೂಜೆ ಕೊಡಬೇಕು ಅಂತ ಶಾಸ್ತ್ರಗಳ ನಿಯಮವೇ ಇದೆ. ಎಲ್ಲ ಹಿರಿಯ ದೈವತೆಗಳು ಸೇರಿ ಕಿರಿಯನಾದರೂ ಕೂಡ ಗಣಪತಿಗೆ ಆ ಒಂದು ಮಹತ್ವದ ಸ್ಥಾನ ಕೊಟ್ಟಿದ್ದಾರೆ ಅಂತ ಅನ್ನೋದು ಸರಿಯೇ, ಅದ್ರ ಬಗ್ಗೆನೂ ಏನು ವಿವಾದ ಇಲ್ಲ. ಹಾಗಾದರೆ ಇದನ್ನೆಲ್ಲ ಹೊಂದಿಸ್ಬೇಕು ಹೇಗೆ ಅಂತಂದರೆ, ನಾವು ನಮ್ಮ ಸ್ನಾನ, ನಮ್ಮ ಭೋಜನ, ನಾವು ಸುಖ ಪಡುವುದು, ಈ ಮೊದಲಾದ ಸಂಗತಿಗಳೇನಿವೆ ಇವುಗಳನ್ನು ಆಧಾರವಾಗಿಟ್ಕೊಂಡು ದೇವತೆಗಳ ಕ್ರಿಯೆಗಳನ್ನು, ದೇವತೆಗಳ ಭೋಗವನ್ನು ಯಾವತ್ತೂ ಕೂಡ ನಿರ್ಧರಿಸಬಾರದು. ದೇವತೆಗಳು ಯಾವುದನ್ನಾದರೂ ಸ್ವೀಕಾರ ಮಾಡುವ ರೀತಿ ಏನಿದೆ ಅದು ತುಂಬ ವಿಭಿನ್ನವಾಗಿಯೇ ಇರ್ತದೆ. ಮನುಷ್ಯರು ಸ್ವೀಕಾರ ಮಾಡುವ ರೀತಿಗಿಂತ ತುಂಬ ವಿಭಿನ್ನವಾಗಿರ್ತದೆ ಅದು ಅಂತನ್ನೋದನ್ನು ನಾವು ಮನಸ್ಸಿಗೆ ತಂದ್ಕೋಬೇಕು. ಅದು ಹೇಗೆ ಅಂತಂದರೆ, ಈಗ ನಾವು ಗಣಪತಿಗೆ ನೈವೇದ್ಯ ಮೊದಲಾದ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸ್ತೀವಲ್ಲ, ಗಣಪತಿ ಅದನ್ನು ನಾವು ಕೊಟ್ಟ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ಆಕ್ಸೆಪ್ಟ್ ಮಾಡ್ತಾನೆ. ಆದರೆ ಅದನ್ನು ಅವನು ತಾನು ತಿನ್ನುವುದೇನಿದೆಯಲ್ಲ, ತನ್ನ ತಂದೆ ತಾಯಂದಿರಾದಂಥ ಶಿವಪಾರ್ವತಿಯರು, ಭಾರತೀಯರ ಮುಖ್ಯ ಪ್ರಾಣ ಲಕ್ಷ್ಮೀನಾರಾಯಣರು, ಇವರಿಗೆ ಅದು ಸಂದ ಬಳಿಕ ತಾನು ಅದನ್ನು ಭೋಜನ ಮಾಡ್ತಾನೆ. ನಾವು ಕೊಟ್ಟದ್ದನ್ನು ಅವನು ಸ್ವೀಕರಿಸುವುದು ಬೇರೆ, ಅವನು ಅದನ್ನು ಭೋಗಿಸುವುದು ಬೇರೆ ಅಂತ ಹೀಗೆ ಎರಡು ಕ್ರಿಯೆಗಳನ್ನು ನಾವಲ್ಲಿ ಅನುಸಂಧಾನ ಮಾಡಬೇಕು. ಹಾಗೆ ಮಾಡಿದರೆ ಇದೆಲ್ಲ ಹೊಂದುತ್ತದೆ ಅಂತ ನಂದೊಂದು ಆಲೋಚನೆ. ಇದನ್ನು ಒಬ್ಬಿಬ್ಬರು ಪ್ರಾಜ್ಞರಾದವರು, ವೈದಿಕರಾದವರು, ಸಾಕಷ್ಟು ಉತ್ತಮ ಅನುಸಂಧಾನಗಳಿಸಿಕೊಂಡಿರುವಂಥ ಸ್ತ್ರೀಯರು, ಪುರುಷರು, ಇವರೆಲ್ಲರಿಗೂ ಕೂಡ ಒಂದು ಬಾರಿ ಚರ್ಚೆ ಮಾಡಿದ್ದೇನೆ ನಾನು. ಅದನ್ನು ಮಾಡಿ ಆ ಬಳಿಕ ನಿಮ್ಮ ಎದುರುಗಿಡ್ತಿದ್ದೇನೆ. ವಿದ್ವಾಂಸರು ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ತಿಳಿಸ್ಬೇಕು. ಇದನ್ನು ಈಗ ನಾನು ಹೇಳಿದ್ನಲ್ಲ, ನೈವೇದ್ಯ ಮೊದಲಾದವುಗಳನ್ನು ಸ್ವೀಕರಿಸುವುದು ಬೇರೆ, ಅದನ್ನು ಭೋಗಿಸುವುದು ಬೇರೆ ಅಂತ. ಅದಕ್ಕೊಂದು ದೃಷ್ಟಾಂತ ಕೊಟ್ಟರೆ
ನಮ್ಮ ಈ ಆಲೋಚನೆ ಅದು ನಮಗೆ ಮನವರಿಕೆ ಆದಿತ್ತು. ಅದು ಹೇಗೆ ಅಂತಂದ್ರೆ, ಪುರಂದರದಾಸರ ಜೀವಮಾನದಲ್ಲಿ ಒಂದು ಕಥಾ ಕೇಳಿ ಬರ್ತದೆ. ಒಂದು ಬಾರಿ ದ್ವಾದಶಿ ದಿವಸ ವ್ಯಾಸರಾಜರು, ವಾದರಾಜರು ಮೊದಲಾದವರೆಲ್ಲ ತಮ್ಮ ಆನ್ನಿಕ ಮುಗಿಸಿ ಪಾರಣೆಗೆ ಸಿದ್ಧರಾಗಿದ್ದರು. ಪುರಂದರದಾಸರನ್ನು ಕೂಡ ಬೇಗ ಪಾರಣೆಗೆ ಬನ್ನಿರಿ ಅಂತ ಹೇಳಿ ಕಳಿಸಿದರು. ಪುರಂದರದಾಸರದ್ದು ಇನ್ನೂ ಕೂಡ ಆನ್ನಿಕ ಮುಗಿದಿರಲಿಲ್ಲ. ಆಗ ಅವರು ದೊಡ್ಡವರಾದ ವ್ಯಾಸರಾಜರು, ವಾದರಾಜರು ಮೊದಲಾದವರೆಲ್ಲ ಹೇಳಿ ಕಳಿಸಿದ ಮೇಲೆ ತಾನು ವಿಳಂಬ ಮಾಡಬಾರ್ದು ಅಂತ ಆಲೋಚನೆ ಮಾಡಿ ಅಲ್ಲಿ ಲಘು ಬಗೆಯಿಂದ ಬಂದು ಆ ವ್ಯಾಸರಾಜರು ಹೇಳಿದಂತೆ ಭೋಜನ ಮುಗಿಸಿದರು. ಭೋಜನ ಮುಗಿಸಿ ಆ ವ್ಯಾಸರಾಜರು, ವಾದರಾಜರಿಂದ ಬೀಳ್ಕೊಟ್ಟು ಒಂದು ನಿರ್ಜನವಾದಂಥ ನದಿಯ ತೀರಕ್ಕೆ ಬಂದರು. ತುಂಗಾ ನದಿಯ ತೀರ ಅಂತ ಹೇಳ್ತಾರೆ. ಸ್ವಲ್ಪ ಏನಾದರೂ ವ್ಯತ್ಯಾಸ ಇದ್ದರೆ ನೀವು ಅದನ್ನು ಹೇಳಬೇಕು. ಅಲ್ಲಿ ಒಂದು ಸಮತಟ್ಟಾದಂಥ ಶಿಲಾಫಲಕದ ಮೇಲೆ ಒಂದು ಬಾಳೆ ಎಲೆಯನ್ನಿಟ್ಟು ಆ ಬಾಳೆ ಎಲೆಯಲ್ಲಿ ತಾವು ಅವತ್ತು ತಿಂದಂಥ ಎಲ್ಲ ಪದಾರ್ಥಗಳನ್ನು ಯಥಾವತ್ತಾಗಿ ಹಾಗೆ ಇಟ್ಟು ತಿನ್ನುವಾಗ ತಿಂದಿದ್ರು. ಆದರೆ ಅವಕ್ಕೇನೂ ಧಕ್ಕೆ ಆಗದಿರುವಂತೆ ಇನ್ನೂ ಎಲೆಯಲ್ಲಿ ಬಡಿಸಿದರೆ ಅದು ಹೇಗೆ ಅಂದದಿಂದ ಕಾಣಬೇಕೋ ಹಾಗೆ ಅವು ಎಲ್ಲವನ್ನೂ ಕೂಡ ಇಟ್ಟು ಮತ್ತೆ ಸ್ನಾನ ಮಾಡಿ ತಮ್ಮ ಆನ್ನಿಕವನ್ನೆಲ್ಲ ಸಾಂಗವಾಗಿ ಮುಗಿಸಿ ಆ ಬಳಿಕ ಅದನ್ನು ಯಥೇಚ್ಛವಾಗಿ ಹಿಂದಿನಂತೆ ಭೋಜನ ಮಾಡಿದರು ಅಂತ ಒಂದು ಕಥಾ ಕೇಳಿ ಬರ್ತದೆ. ಇದು ಕಥಾ ಮತ್ತಾರಾದರೂ ಸಾಧು ಸತ್ಪುರುಷರ ಬಗ್ಗೆನೂ ಕೂಡ ಕೇಳಿ ಬಂದಿರಬಹುದು. ಹಾಗೂ ಏನಾದರೂ ಇದ್ದರೆ ದಯವಿಟ್ಟು ತಾವೆಲ್ಲರೂ ಅದನ್ನು ನನ್ನ ಗಮನಕ್ಕೆ ತರಬೇಕು. ಈಗ ಇಲ್ಲಿ ಪುರಂದರದಾಸರು ವ್ಯಾಸರಾಜರು ಹೇಳಿದರು ಅಂತ ಸ್ವೀಕರಿಸಿದ್ರು ಕೂಡ ಅದನ್ನು ಹೊಟ್ಟೆ ಒಳಗೆ ಹಾಕ್ಕೊಂಡ್ರೂ ಕೂಡ ಅವರಿಗೆ ಅದಿನ್ನೂ ಭೋಜನ ಆಗಿರಲಿಲ್ಲ ಅಂತಲೇ ಲೆಕ್ಕ. ಆದ್ದರಿಂದ ಅವರು ಅದನ್ನೆಲ್ಲವನ್ನು ಹೊರಗೆ ತೆಗೆದಿಡ್ಲಿಕ್ಕೆ ಸಾಧ್ಯ ಆಯಿತು. ದೇವತೆಗಳಿಗೆ ಅದು ಸಾಧ್ಯ ಆಗ್ತದೆ. ಮುಂದೆ ಆನ್ನಿಕ ಮುಗಿಸಿದ್ರು, ಅದನ್ನೆಲ್ಲ ಭೋಗಿಸಿದರು. ಹೀಗೆ ಇದು ಪುರಂದರದಾಸರಿಗೆ ಸಾಧ್ಯ ಆಗೋದಾದರೆ ಗಣಪತಿ ಮತ್ತು ಶಂಖದ ದೇವತೆಗಳು, ಕಲಶದ ದೇವತೆಗಳು, ಯಜ್ಞೋಪವೀತದಲ್ಲಿ 9 ಎಳೆಗಳಲ್ಲಿ ಇರುವಂಥ ಆ ತಂತು ದೇವತೆಗಳು, ಇವರೆಲ್ಲರಿಗೂ ಕೂಡ ಅದು ಯಾಕೆ ಸಾಧ್ಯ ಆಗಬಾರ್ದು? ಅವರು ಕೂಡ ನಾವು ಕೊಟ್ಟ ಶ್ರದ್ಧೆಯನ್ನು ಸ್ವೀಕಾರ ಮಾಡ್ತಾರೆ. ಶ್ರದ್ಧೆಯಿಂದ ಕೊಟ್ಟಂಥ ಪೂಜೆಯನ್ನು ಸ್ವೀಕರಿಸಿ ನೈವೇದ್ಯವನ್ನು ಸ್ವೀಕರಿಸಿರ್ತಾರೆ. ಆದರೆ ಅದನ್ನವರು ತೆಗೆದುಕೊಳ್ಳುವುದು ಮಾತ್ರ, ತಾವು ಭೋಗಿಸುವುದು ಮಾತ್ರ ಆಮೇಲೆ ಮಾಡ್ತಾರೆ. ಇದು ಮನುಷ್ಯನಿಗೆ ಸಾಧ್ಯ ಆಗದೇ ಇರಬಹುದು. ಧರ್ಮಸ್ವರೂಪ ಚಿತ್ರತ್ವಾತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಒಂದು ಮಾತನ್ನು ಹೇಳ್ತಾರೆ. ಧರ್ಮದ ಸ್ವರೂಪ ಅಂತ ಅನ್ನೋದು ಬಹಳ ವಿಚಿತ್ರವಾದದ್ದು. ಆ ದೇವತೆಗಳು ಯಾವ ಧರ್ಮವನ್ನು ಹೇಳ್ತಾರೆ ಅದೇ ಧರ್ಮ. ನಹ್ಯೇತೆ ಲೋಕಸಮ್ಮತಾಹ. ನಡುವಿನ 2 ಪಾದಗಳು ನನಗೀಗ ಸ್ಮರಣೆಗೆ ಬರ್ತಿಲ್ಲ. ಲೋಕದ ಜನರಿಗೆ ಈ ಥರ ಮಾಡಲಿಕ್ಕೆ ಸಾಧ್ಯವೂ ಆಗೋದಿಲ್ಲ, ಅವರು ಮಾಡಲೇಬಾರದು.